ನಾನೀಗ ಅಯೋಧ್ಯೆಯ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಮಣಿಪರ್ವತ ಅನ್ನುವಂತಹ ಪ್ರದೇಶದಲ್ಲಿದ್ದೇನೆ. ಮಣಿಪರ್ವತ ಬೆಟ್ಟ ಸಾಕಷ್ಟು ಪ್ರಸಿದ್ಧಿಯನ್ನ ಪ್ರಾಚೀನ ಕಾಲದಿಂದಲೂ ಕೂಡ ಪಡೆದುಕೊಂಡು ಬಂದಿದೆ. ಜೊತೆಗೆ ರಾಮಾಯಣ ಮಹಾಭಾರತದಲ್ಲೂ ಕೂಡ ಮಣಿಪರ್ವತ 2-3 ಬಾರಿ ಸಾಕಷ್ಟು ಸದ್ದನ ಮಾಡುತ್ತೆ. ಹಾಗಾದ್ರೆ ಈ ಮಣಿಪರ್ವತದ ವಿಶೇಷತೆ ಇದು ಅನ್ನುವಂಥದ್ದನ್ನ ತಮಗೆಲ್ಲವನ್ನು ಕೂಡ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ, ಬನ್ನಿ. ಅಯೋಧ್ಯೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಒಂದು ಮಣಿಪರ್ವತ ಸಾಕಷ್ಟು ವಿಶೇಷತೆಗಳಿಂದಲೂ ಕೂಡಿದೆ. ಜೊತೆಗೆ ಪ್ರವಾಸಿಗರಿಗೆ ಇತ್ತೀಚೆಗೆ ಇದು ತುಂಬಾ ಹಾಟ್ಸ್ಪಾಟ್ ಕೂಡ ಗೋಚರವಾಗ್ತಿರುವಂತದ್ದು. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಹಾಗೂ ಧಾರ್ಮಿಕತೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುವವರು ಈ ಪ್ರದೇಶಕ್ಕೆ ಭೇಟಿಯನ್ನು ಕೊಡ್ತಾರೆ. ಸಹಜವಾಗಿ ಈ ಒಂದು ಬೆಟ್ಟದ ಮೇಲೆ ನಿಂತುಕೊಂಡ್ರೆ ಇಡೀ ಅಯೋಧ್ಯೆ ನಗರವನ್ನ ನೋಡೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬಂದ್ರೆ ಈ ಅಯೋಧ್ಯೆ ನಗರವನ್ನ ವೀಕ್ಷಣೆ ಮಾಡೋದಕ್ಕೂ ಕೂಡ ಇಲ್ಲಿ ಸಾಧ್ಯವಿದೆ ಅನ್ನುವಂಥದ್ದು. ಕೊಂಚ ಮಟ್ಟಿನ ಮಂಜು ಇರೋದ್ರಿಂದ ಸಂಪೂರ್ಣವಾದಂತಹ ಗೋಚರತೆಯನ್ನು ತುಂಬಾ ಕಡಿಮೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮಂಜು ಇರೋದ್ರಿಂದ ಸಂಪೂರ್ಣವಾದಂತಹ ಒಂದು ಈ ಅಯೋಧ್ಯೆ ನಗರವನ್ನು ವೀಕ್ಷಣೆ ಮಾಡೋದಕ್ಕೂ ಕೂಡ ಕಷ್ಟಕರವಾಗುತ್ತೆ ಅನ್ನುವಂಥದ್ದು. ಇನ್ನು ಉಳಿದಂತೆ ಸಾಕಷ್ಟು ಪುರಾಣಗಳಲ್ಲಿ ಈಗಾಗಲೇ ಉಲ್ಲೇಖವಾಗಿರುವಂತೆ ಸಹಜವಾಗಿ 2-3 ಬಾರಿ ಈ ಒಂದು ಮಣಿಪರ್ವತ ಕಥೆಯಲ್ಲಿ ಬಂದು ಹೋಗುತ್ತೆ ರಾಮಾಯಣದಲ್ಲಿ ಅನ್ನುವಂಥದ್ದು. ಯಾವಾಗ ರಾಮ ಸೀತೆ ಇಬ್ಬರು ಕೂಡ 14 ವರ್ಷ ತಮ್ಮ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಕ್ಷ್ಮಣನ ಮೇಲೆ ದಾಳಿಯಾಗುತ್ತೆ. ಮೇಘರಾಜ ದಾಳಿಯನ್ನ ಮಾಡ್ತಾನೆ. ಆ ದಾಳಿಯ ಸಮಯದಲ್ಲಿ ಆತನನ್ನ ರಕ್ಷಣೆ ಮಾಡಬೇಕಾಗುತ್ತೆ. ಆತ ಸಾವಿಗೀಡಾಗಿರ್ತಾನೆ. ಆತನಿಗೋಸ್ಕರ ಹನುಮ ಹಿಮಾಲಯದಿಂದ ತಾನೊಂದು ಪರ್ವತವನ್ನ ಎತ್ಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅಯೋಧ್ಯೆ ಮೂಲಕವಾಗಿ ಹಾದು ಹೋಗುವ ಸಮಯದಲ್ಲಿ ಈ ಒಂದು ಭಾಗದಲ್ಲಿ ಆತನ ಒಂದು ಪರ್ವತ ಕೆಳಗಡೆ ಬೀಳುತ್ತೆ. ಹೀಗಾಗಿಯೇ ಈ ಒಂದು ಪ್ರದೇಶವನ್ನ ಮಣಿಪರ್ವತ ಅನ್ನುವಂಥದ್ದನ್ನು ಕೂಡ ಕರೆಯಲಾಗುತ್ತೆ. ಜೊತೆಗೆ ಹನುಮಂತ ಆ ಒಂದು ಪರ್ವತವನ್ನ ಬೀಳಿಸಿದಾಗ ಭರತ ಈ ಒಂದು ಸಂಪೂರ್ಣ ಅಯೋಧ್ಯೆ ನಗರಿಯ ಉಸ್ತುವಾರಿಯನ್ನು ಹೊತ್ತಿರ್ತಾನೆ. ಹಾಗಾಗಿ ಆ ಸಂದರ್ಭದಲ್ಲಿ ವಿರೋಧಿಗಳು ನಮ್ಮನ್ನ ದಾಳಿ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಉಲ್ಲೇಖವಾಗುತ್ತೆ. ಆ ಒಂದು ಸೂಚನೆಯ ಮೇಲೆಗೆ ತಕ್ಷಣವೇ ಎಚ್ಚೆತ್ತಂತ ಭರತ ಹನುಮಂತನ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ. ಆದ್ರೆ ಸಂಪೂರ್ಣ ಘಟನೆಯನ್ನ ವಿವರಿಸಿದಾಗ ಲಕ್ಷ್ಮಣನನ್ನ ಈ ರೀತಿಯಾಗಿ ರಕ್ಷಣೆ ಮಾಡುವಂತಹ ನಿಟ್ಟಿನಿಂದಾಗಿ ಈ ಒಂದು ಪರ್ವತವನ್ನ ಎತ್ತಿಕೊಂಡು ಬರುವಾಗ ಇಲ್ಲಿ ಕೆಳಗಡೆ ಬಿದ್ದಿದೆ ಅನ್ನುವಂತ ಮತ್ತೆ ಆತನಿಗೆ ವಾಪಸ್ ಹೋಗೋದಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಡ್ಲಾಗುತ್ತೆ. ಇನ್ನು ಎರಡನೆಯದನ್ನ ಇಲ್ಲಿ ಗಮನಿಸೋದಾದ್ರೆ, ರಾಮ ಮತ್ತು ಸೀತೆಯ ಮದುವೆ ಆದಾಗ ಆತರ ಸೀತೆಯ ತಂದೆ ಜನಕರಾಜರು ಮದುವೆಯ ಸಂದರ್ಭದಲ್ಲಿ ಆ ಸೀತೆಗೆ ಕೊಟ್ಟಂತಹ ಉಡುಗೊರೆಗಳೇನು ಅಷ್ಟಿಷ್ಟಲ್ಲ. ಚಿನ್ನ, ವಜ್ರ, ವೈಡೂರ್ಯ ಇವೆಲ್ಲವನ್ನು ಕೂಡ ಕೊಡಲಾಗುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಕೊಟ್ಟಂತಹ ವೈಡೂರ್ಯಗಳು ಕೂಡ ಬೃಹದಾಕಾರದಲ್ಲಿ ಪರ್ವತದ ಮಾದರಿಯಲ್ಲಿ ಗುಡ್ಡೆ ಆಕಾರದಲ್ಲಿ ಬುಟ್ಟಿ ಆಕಾರದಲ್ಲಿ ಆಕೆಗೆ ಉಡುಗೊರೆಗಳನ್ನ ಮಣಿ ಆಕಾರದಲ್ಲಿ ಕೊಡಲಾಗುತ್ತೆ ಅನ್ನೋದನ್ನು ಕೂಡ ಹೇಳಲಾಗುತ್ತೆ. ಈ ಕಾರಣದಾಗಿಯೇ ಇದನ್ನ ಮಣಿಪರ್ವತ ಅನ್ನುವಂಥದ್ದನ್ನು ಕೂಡ ಕರೆಸಿಕೊಳ್ಳುತ್ತೆ. ಇನ್ನು ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ದೇವಾಲಯವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂತದ್ದು. ತೊಟ್ಟಿಲು ಕೂಡ ಇದೆ ಒಳಗಡೆ. ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯರು ಒಂದು ನಂಬಿಕೆಯನ್ನ ಹಿಂದಿನಿಂದಲೂ ಕೂಡ ನಂಬಿಕೆಯನ್ನ ಇಟ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಕೆಲವೊಂದಿಷ್ಟು ದಾರಗಳನ್ನ ಕಟ್ಟುವಂತಹ ಪ್ರತೀತಿಯನ್ನು ಕೂಡ ಇಲ್ಲಿ ಧಾರ್ಮಿಕತೆಯ ಒಂದು ಆಸಕ್ತಿ ಇರುವವರು ಇಲ್ಲಿಗೆ ಬಂದು ದಾರವನ್ನ ಕಟ್ತಾರೆ. ಜೊತೆಗೆ ಮಕ್ಕಳಾಗದೆ ಇರುವವರು ಕೂಡ ಆ ಒಂದು ದಾರವನ್ನು ಕಟ್ಟುವ ಮುಖಾಂತರ ಅವರಿಗೆ ತಮ್ಮ ಜೀವನದಲ್ಲಿ ಮಗುವಾಗುತ್ತೆ ಅನ್ನುವಂತ ಒಂದು ನಂಬಿಕೆಯನ್ನ ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಹೀಗಾಗಿಯೇ ಇಲ್ಲಿ ಪ್ರತಿ ವರ್ಷವೂ ಕೂಡ ತುಂಬಾ ಅದ್ದೂರಿಯಾಗಿ ವರ್ಷಕ್ಕೊಮ್ಮೆ ಇಲ್ಲಿ ಹಬ್ಬ ಆಚರಣೆಗಳನ್ನು ಕೂಡ ನಡೆಸುತ್ತಾರೆ. ಜೊತೆಗೆ ಉಳಿದಂತೆ ಈ ಒಂದು ಮಣಿಪರ್ವತ ಏನಿದೆ, ಇತ್ತೀಚೆಗೆ ಅಯೋಧ್ಯೆಗೆ ರಾಮಲಲ್ಲನ ದರ್ಶನ ಜೊತೆಗೆ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಡುವಂತವರು ಈ ಪ್ರದೇಶಕ್ಕೆ ಖಂಡಿತವಾಗಿ ಭೇಟಿಯನ್ನ ಕೊಡುವಂತಹ ಸ್ಥಳ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಯೋಧ್ಯೆಯ ಮಣಿಪರ್ವತ ಪ್ರದೇಶದಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.